ಸ್ವಾಗತ ಅಂತ ಹೇಳ್ತಾ ನಾಳೆ 29 ಮಾರ್ಚ್ 2025ಕ್ಕೆ ನಡೀತಕ್ಕಂಥ SSLC ಕೋರ್ ವಿಷಯ ಸಮಾಜ ವಿಜ್ಞಾನದಲ್ಲಿ 80ಕ್ಕೆ 80 ಅಂಕಗಳನ್ನು ಪಡಲಿಕ್ಕಿರ್ತಕ್ಕಂಥ ಸ್ಕೋರಿಂಗ್ ಪ್ಯಾಕೇಜ್ನ 2ನೇ ಭಾಗಕ್ಕೆ ಸ್ವಾಗತ. ಫಸ್ಟ್ ಭಾಗ ಯಾರು ನೋಡಿಲ್ಲಲ್ಲ ತಪ್ಪದೆ ನೋಡ್ಕೊಂಡು ಬನ್ನಿ, ಏಕೆಂದರೆ ಇತಿಹಾಸ ಮತ್ತು ರಾಜ್ಯಶಾಸ್ತ್ರದ ಪಾಠದಲ್ಲಿನ ಯಾವೆಲ್ಲ ಪ್ರಶ್ನೆ ಮತ್ತು ಪರಿಕಲ್ಪನೆಗಳನ್ನು ಓದ್ಕೋಬೇಕು ಅನ್ನೋದನ್ನು ನಾನು ವಿಡಿಯೋವನ್ನು ಮಾಡಿದ್ದೆ. ಸೊ ಈ ವಿಡಿಯೋದಲ್ಲಿ ಸಮಾಜಶಾಸ್ತ್ರ, ಭೂಗೋಳ, ಅರ್ಥಶಾಸ್ತ್ರ ಮತ್ತು ವ್ಯಾವಹಾರಿಕ ಅಧ್ಯಯನ ಪಾಠದಲ್ಲಿ ಯಾವೆಲ್ಲ ಪ್ರಶ್ನೆಗಳು ನಿಮ್ಮ ಎಕ್ಸಾಮ್ಗೆ ಬರ್ತವೆ ಅನ್ನೋದನ್ನು ನಾನು ಇಲ್ಲಿ ಕೊಟ್ಟಿದ್ದೀನಿ. ಇಷ್ಟು ನೋಡಿದರೆ ಖಂಡಿತವಾಗಿ 80ಕ್ಕೆ 80 ಅಂಕಗಳು ಬಂದೇ ಬರ್ತವೆ. ಫಸ್ಟ್ ನೋಡೋಣ, ಸಮಾಜಶಾಸ್ತ್ರದಲ್ಲಿ ಮೊದಲ ಪಾಠ ಸಾಮಾಜಿಕ ಸ್ತರ ವಿನ್ಯಾಸ. ಇಲ್ಲಿರ್ತಕ್ಕಂಥ ಫಸ್ಟ್ ನೀವು ಕಲ್ಕೋಬೇಕು ಸಾಮಾಜಿಕ ಸ್ತರ ವಿನ್ಯಾಸ ಅಂದರೆ ಏನು. ಆಮೇಲೆ ಅಸ್ಪೃಶ್ಯತೆಯನ್ನು ಒಂದು ಸಾಮಾಜಿಕ ಪಿಡುಗು ಅಂತ ಕರಿತೀವಿ, ಏಕೆ. ಆಮೇಲೆ ಅಸ್ಪೃಶ್ಯತೆ ನಿವಾರಣೆಗಾಗಿರ್ತಕ್ಕಂಥ ಈ ಸಾಂವಿಧಾನಿಕ ಕ್ರಮಗಳು, ಕಾನೂನು ಕ್ರಮಗಳನ್ನು ನೋಡಿಕೊಡ್ರಿ. ಇದರ ಮೇಲೆ 3 ಅಂಕ ನಿಮಗೆ ಖಂಡಿತವಾಗಿ ಬಂದೇ ಬರ್ತದೆ. ಇನ್ನು ದುಡಿಮೆ ಮತ್ತು ಆರ್ಥಿಕ ಜೀವನ ಅಂತಕ್ಕಂಥ ಪಾಠಕ್ಕೆ ಬಂದರೆ ಶ್ರಮ ವಿಭಜನೆ ಅಂದರೆ ಏನು. ಸೊ ಇನ್ನೊಂದು ವ್ಯತ್ಯಾಸ ಬರ್ತದೆ, ಕೂಲಿ ಸಹಿತ ದುಡಿಮೆ ಮತ್ತು ಕೂಲಿ ರಹಿತ ದುಡಿಮೆ ಅಂದರೆ ಏನು, ಸಂಘಟಿತ ಮತ್ತು ಅಸಂಘಟಿತ ಕೆಲಸಗಾರರ ನಡುವಿನ ವ್ಯತ್ಯಾಸ. ಸೊ ಇಲ್ಲಿರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ 3 ಮಾರ್ಕ್ಸ್ ಕ್ವಶನ್, ನಿರುದ್ಯೋಗಕ್ಕೆ ಕಾರಣ ಮತ್ತು ಪರಿಹಾರಗಳನ್ನು ಕೊಡೋದು. ಕೆಲವು ಸರಿ ನಿಮಗೆ ಅಸಂಘಟಿತ ಕೆಲಸಗಾರರ ಏನೆಲ್ಲ ಸಮಸ್ಯೆಗಳು ಅನುಭವಿಸ್ತಾ ಇರ್ತಾರೆ ಅನ್ನೋದನ್ನು ಕೂಡ ಪ್ರಶ್ನೆ ಬರ್ತದೆ. ಸೊ ಇದನ್ನು ಕೂಡ ನೀವು ನೋಡ್ಕೊಂಡು ಹೋಗಿ. ಇನ್ನು ಸಾಮೂಹಿಕ ವರ್ತನೆ ಮತ್ತು ಪ್ರತಿಭಟನೆಗಳು ಪಾಠಕ್ಕೆ ಬಂದಾಗ ಜನಮಂದೆಯ ಸ್ವರೂಪ, ದೊಂಬಿ ಹೇಗೆ ನಡೀತದ, ಪರಿಸರ ಚಳವಳಿಗಳು ಯಾವಿದ್ದಾವೆ, 6 ಪರಿಸರ ಚಳವಳಿಗಿದ್ದಾವೆ. ಸೊ ಪ್ರತಿ ಪರಿಸರ ಚಳವಳಿ ಯಾರು ಪ್ರಾರಂಭಿಸಿದ್ರು, ಯಾವ ರಾಜ್ಯದಲ್ಲಿ ಪ್ರಾರಂಭವಾಯಿತು, ಅದರ ಉದ್ದೇಶ ಮತ್ತು ಸಾಧನೆ ಏನು. ಮೋಸ್ಟ್ ಇಂಪಾರ್ಟೆಂಟ್ ಮಹಿಳಾ ಸ್ವಸಹಾಯ ಸಮೂಹಗಳು ಅಂತ ಕರೀತಾರೆ, ಸೆಲ್ಫ್ ಹೆಲ್ಪ್ ಗ್ರೂಪ್ಗಳ ಬಗ್ಗೆ ಇರತಕ್ಕಂಥ ಪ್ರಾಮುಖ್ಯತೆಯನ್ನು ಬರೀಬೇಕು. ಇನ್ನು ಸಮಾಜಶಾಸ್ತ್ರದಲ್ಲಿ 4ನೇ ಪಾಠ ಬರೋದೇ ಸಾಮಾಜಿಕ ಸವಾಲುಗಳು. ಸೊ ಇಲ್ಲಿ ಬಾಲಕಾರ್ಮಿಕತೆ, ಬಾಲ್ಯ ವಿವಾಹ, ವರದಕ್ಷಿಣೆ ಇವು 3 ಇಂಪಾರ್ಟೆಂಟು. ಈ 3ದು ಕಾರಣ, ಪರಿಣಾಮ ಮತ್ತು ನಿಯಂತ್ರಣ ಕ್ರಮಗಳನ್ನು ಒಂದು 6 ಪಾಯಿಂಟ್ಸ್ ನೋಡಿಕೊಂಡ್ರು ಕೂಡ 3 ಮಾರ್ಕ್ಸ್ ಪಡಿತೀರಿ. 1-2 ಡೆಫಿನೇಷನ್ ಬೈಪಾಟ್ ಮಾಡಿರಿ, ಹೆಣ್ಣು ಭ್ರೂಣ ಹತ್ಯೆ ಮತ್ತು ಹೆಣ್ಣು ಶಿಶು ಹತ್ಯೆ. ಸೊ 1 ಮಾರ್ಕ್ಸಿಗೆ ಬರ್ತಕ್ಕಂಥ ಪ್ರಶ್ನೆ ಅಷ್ಟು ಕವರ್ ಮಾಡಿದ್ರು ಸಮಾಜಶಾಸ್ತ್ರದ ಕಂಪ್ಲೀಟ್ ವಿಷಯ ಆಯಿತು. ಇನ್ನು ಭೂಗೋಳಶಾಸ್ತ್ರಕ್ಕೆ ಬರೋಣ. ಇಲ್ಲಿ ಭಾರತದ ಭೌಗೋಳಿಕ ಸ್ಥಾನ ಮತ್ತು ಪ್ರಾಕೃತಿಕ ಲಕ್ಷಣಗಳಲ್ಲಿ ನಿಮಗೆ ಫಸ್ಟ್ ಗೊತ್ತಿರಬೇಕು ಭಾರತಕ್ಕಿರ್ತಕ್ಕಂಥ ಹೆಸರುಗಳೇನು, ಹಿಂದಿರ್ತಕ್ಕಂಥ ಹೆಸರುಗಳು. ಮುಂದೆ ಭಾರತದ ಭೌಗೋಳಿಕ ನಕ್ಷೆಯಲ್ಲಿ ಸ್ಥಾನ ಹೇಗಿದೆ, ಅಕ್ಷಾಂಶ, ರೇಖಾಂಶಗಳು. ಆಮೇಲೆ ಭಾರತದ ನೆರೆಹೊರೆಯ ದೇಶಗಳು ಯಾವ್ಯಾವ ಇದ್ದಾವೆ, ಪೂರ್ವಕ್ಕೆ, ಪಶ್ಚಿಮ, ದಕ್ಷಿಣ, ಉತ್ತರ, ಆಗ್ನೇಯ, ವಾಯವ್ಯ, ನೈಋತ್ಯ, ಈಶಾನ್ಯ, ಅದನ್ನು ನೋಡ್ಕೊಡ್ರಿ. ಇನ್ನು ಈ ಪಾಠದಲ್ಲಿ ಭಾರತದ ಪ್ರಾಕೃತಿಕ ವಿಭಾಗಗಳಿದ್ದಾವೆ. ಪ್ರಾಕೃತಿಕ ವಿಭಾಗಗಳ ಬಗ್ಗೆ ಯಾವೆಲ್ಲ ಅಂಶಗಳು ಬರ್ತಾವೆ, ಅಲ್ಲಿ ಎತ್ತರದ ಶಿಖರ ಆಗಿರ್ಬೋದು ಅಥವಾ ಅಲ್ಲಿನ ಒಂದು ಪ್ರಾಮುಖ್ಯತೆಗಳಾಗಿರ್ಬೋದು, ಮಹತ್ವ ಆಗಿರ್ಬೋದು. ಆಮೇಲೆ ಭಾರತದ ಭೂಸ್ವರೂಪಗಳಲ್ಲಿ ನಕ್ಷೆಗಳಲ್ಲಿ ಸ್ಥಳಗಳನ್ನು ಗುರುತಿಸಲಿಕ್ಕೂ ಕೂಡ ಈ ಪಾಠದಿಂದ ನಿಮಗೆ ಪ್ರಶ್ನೆಗಳು ಬರ್ತದೆ. ಇನ್ನು ಭಾರತದ ಋತುಗಳು ಅಂತಕ್ಕಂಥ ಪಾಠಕ್ಕೆ ಬಂದಾಗ 4 ಋತುಮಾನಗಳನ್ನು ನೋಡ್ಕೊಡ್ರಿ. ಬೇಸಿಗೆ ಕಾಲದಲ್ಲಿ ಉತ್ತರ ಪ್ರದೇಶ್, ಕೇರಳ, ಕರ್ನಾಟಕದಲ್ಲಿ ಏನಾಗುತ್ತದಪ್ಪ ಅಂದ್ರೆ ಬೀಳ್ತಕ್ಕಂಥ ಮಳೆಗೆ ಬೇರೆ ಬೇರೆ ಹೆಸರುಗಳಿಂದ ಕರೀತಾರೆ. ಆ್ಯಂಡೀಸ್ ಅಂತಾರೆ, ಮಾವಿನ ಹುಯಿಲು ಅಂತಾರೆ, ಓಕೆನಾ, ಕಾಲ ಬೈಸಾಖಿ ಅಂತಾರೆ, ಅದ್ರ ಬಗ್ಗೆ ಗೊತ್ತಿರಲಿ. ಇನ್ನು ಭಾರತದ ವ್ಯವಸಾಯವನ್ನು ಮಾನ್ಸೂನ್ ಮಾರುತಗಳೊಡನೆ ಆಡೋ ಜೂಜಾಟ ಅಂತಲೇ ಕರೀತಾರೆ, ಏಕೆ ಅಂತ ಪ್ರಶ್ನೆಯೂ ಕೂಡ ಬರ್ತದೆ. ಭಾರತದ ಮಣ್ಣುಗಳಲ್ಲಿ ಸೊ ಫಸ್ಟ್ 6 ಪ್ರಕಾರದ ಮಣ್ಣುಗಳನ್ನು ನೋಡ್ಕೊಡ್ರಿ. ಮಣ್ಣಿನ ಸವೆತಕ್ಕೆ ಅರ್ಥ ಅಂದರೆ ಮಣ್ಣಿನ ಸವೆತ ಅಂದರೆ ಏನಂತೀವಿ, ಮಣ್ಣಿನ ಸವೆತಕ್ಕೆ ಕಾರಣಗಳು, ಮಣ್ಣಿನ ಸವೆತದ ಪರಿಣಾಮಗಳೇನು, ಮುಂದೆ ಮಣ್ಣು ಸಂರಕ್ಷಣೆಯನ್ನು ನಾವು ಹೇಗೆಲ್ಲ ಮಾಡ್ಬೋದು, ಮಣ್ಣಿನ ನಿರ್ವಹಣೆಗಿರ್ತಕ್ಕಂಥ ಅಗತ್ಯ ಕ್ರಮಗಳ ಮೇಲೆ ಪ್ರಶ್ನೆಗಳು ಬರ್ತದೆ. ಭಾರತದ ಅರಣ್ಯ ಸಂಪತ್ತು ಪಾಠಕ್ಕೆ ಬಂದಾಗ ಸೊ ಅರಣ್ಯದಲ್ಲಿರ್ತಕ್ಕಂಥ 6 ಪ್ರಕಾರಗಳನ್ನು ನೋಡ್ಕೊಡ್ರಿ, ಅರಣ್ಯದ ಮಹತ್ವ ನೋಡ್ಕೊಡ್ರಿ. ಮುಂದೆ ಈ ರಾಷ್ಟ್ರೀಯ ಉದ್ಯಾನವನಗಳು ಅಂತ ಬರ್ತಾವೆ, ಕೆಲವೊಂದಿಷ್ಟು ಜೀವ ಸಂರಕ್ಷಣಾ ಧಾಮಗಳಿದ್ದಾವೆ, ವನ್ಯಜೀವಿ ಗೋಳಗಳಿದ್ದಾವೆ, ಸಂರಕ್ಷಣಾ ಸ್ಥಾನಗಳಿದ್ದಾವೆ, ಅದ್ರ ಮೇಲೇನೂ ಕೂಡ ನಿಮಗೆ ಪ್ರಶ್ನೆಗಳು ಬರ್ತಾವೆ. ಇನ್ನು ಭಾರತದ ಜಲಸಂಪನ್ಮೂಲದಲ್ಲಿ ಫಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಅಂದ್ರೆ ನೀರಾವರಿ ಅಂದರೆ ಏನು, ನೀರಾವರಿಯಲ್ಲಿರ್ತಕ್ಕಂಥ ವಿಧಗಳು. ಮುಂದೆ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗಳ ಉದ್ದೇಶಗಳೇನಿದ್ದಾವೆ, ವಿವಿಧ ರಾಜ್ಯಗಳಲ್ಲಿರ್ತಕ್ಕಂಥ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗಳ ಹೆಸರುಗಳೇನು, ಯಾವ ರಾಜ್ಯಗಳಲ್ಲಿದ್ದಾವೆ, ಅವುಗಳ ಮುಖ್ಯ ಸಾಧನೆಗಳೇನು ಅಂದರೆ ಪ್ರಾಮುಖ್ಯತೆ ಏನು ಅನ್ನೋದನ್ನು ನೋಡ್ಕೊಡ್ರಿ. ಇನ್ನು ರಾಷ್ಟ್ರೀಯ ವಿದ್ಯುತ್ ಜಲ ಮತ್ತು ಮಳೆ ಕೊಯ್ಲು ಬಗ್ಗೆ ನೋಡಿಕೊಂಡ್ರೆ ಈ ಪಾಠದಲ್ಲಿ ಬರ್ತಕ್ಕಂಥ 4 ಮಾರ್ಕ್ಸ್ ಆರಾಮಾಗಿ ತಗೋತೀರಿ. ಮುಂದಿನ ಪಾಠ ಭಾರತದ ಭೂಬಳಕೆ ಮತ್ತು ಕೃಷಿ. ಇಲ್ಲಿ ಫಸ್ಟ್ ನೆನಪಿಟ್ಕೊಳ್ತಕ್ಕಂಥದ್ದೇ ಭಾರತದ ಭೂಬಳಕೆಯ ಮೇಲೆ ಪ್ರಭಾವ ಬೀರುವ ಅಂಶಗಳು. ಆಮೇಲೆ ಭಾರತದ ಭೂಬಳಕೆಯ 6 ಪ್ರಕಾರಗಳೆಲ್ಲ ಯಾವಿದ್ದಾವೆ ಅದು ನೋಡ್ಕೊಡ್ರಿ. ಸೊ ಜೊತೆಗೆ ವ್ಯವಸಾಯದ ಮಹತ್ವ, ವ್ಯವಸಾಯದಲ್ಲಿರ್ತಕ್ಕಂಥ ಬೇರೆ ಬೇರೆ ವಿಧಗಳನ್ನು ಸಹಿತನೂ ಕೂಡ ನೋಡ್ಕೊಂಡು ಹೋಗ್ರಿ. ಇನ್ನು ಜೊತೆಗೆ ಬೆಳೆ ಮಾದರಿಯನ್ನು ನಿರ್ಧರಿಸ್ತಕ್ಕಂಥ ಮುಖ್ಯ ಅಂಶಗಳು ಏನಿದ್ದಾವೆ, ಆಹಾರದ ಬೆಳೆಗಳು, ಅದು ಗೋಧಿ ಆಗಿರ್ಬೋದು, ಓಕೆನಾ, ಕಬ್ಬಾಗಿರ್ಬೋದು. ಸೊ ಈ ಥರನಾಗಿರ್ತಕ್ಕಂಥ ಆಹಾರದ ಬೆಳೆಗಳನ್ನು ನೋಡ್ಕೊಂಡು ಹೋಗ್ರಿ. ಇನ್ನು ನೆಕ್ಸ್ಟ್ ವಾಣಿಜ್ಯ ಬೆಳೆಗಳಿದ್ದಾವೆ, ಆಮೇಲೆ ಪಾನೀಯ ಬೆಳೆಗಳಂತ ಇದ್ದಾವೆ. ಈ ವಾಣಿಜ್ಯ ಮತ್ತು ಪಾನೀಯ ಬೆಳೆಗಳನ್ನು ಕೂಡ ಯಾವೆಲ್ಲ ಇದ್ದಾವೆ, ಅದಕ್ಕಿರ್ತಕ್ಕಂಥ ಪೂರಕ ಅಂಶಗಳೇನಿದ್ದಾವೆ,
ಯಾವ ರಾಜ್ಯಗಳಲ್ಲಿ ಇದಾವೆ, ಓಕೆ, ಆ ಒಂದು ಬೆಳೆಯ ವಿಶೇಷತೆ ಅನ್ನೋದನ್ನು ಸಹಿತ ನೋಡ್ಕೊಂಡು ಹೋದರೆ ಅಂಕಗಳನ್ನು ಪಡಿತೀರಿ. ಸ್ವಲ್ಪ ತೋಟಗಾರಿಕೆ ಮತ್ತು ಪುಷ್ಪ ಬೇಸಾಯವನ್ನು ನೋಡ್ಕೊಂಡು ಹೋದರೆ ಸಾಕು. ಇನ್ನು ಭಾರತದ ಖನಿಜ ಮತ್ತು ಶಕ್ತಿ ಸಂಪನ್ಮೂಲಗಳ ಪಾಠಕ್ಕೆ ಬಂದಾಗ ಅದಿರುಗಳು. ಸೊ ವಿಶೇಷವಾಗಿ ಬಾಕ್ಸೈಟ್ ಅದಿರು ಇದೆ, ಓಕೆನಾ, ಮ್ಯಾಗ್ನೀಸ್ ಅದಿರು ಇದೆ, ಕಲ್ಲಿದ್ದಲಿನ ಅದಿರು ಇದೆ. ಸೊ ಅವುಗಳು ಯಾವ ಸ್ಥಳಗಳಲ್ಲಿ ಹಂಚಿಕೆಯಾಗಿದ್ದಾವೆ ಮತ್ತು ಆ ಅದಿರುಗಳಲ್ಲಿರ್ತಕ್ಕಂಥ ಅಂಶಗಳೇನು, ಆ ಅದಿರುಗಳ ಉಪಯೋಗಗಳ ಬಗ್ಗೆ ನೋಡ್ಕೊಡ್ರಿ. ಮುಂದೆ ಪರಮಾಣು ಖನಿಜಗಳಂತ ಒಂದು 4 ಇದಾವೆ, ಅದ್ರ ಬಗ್ಗೆ ಗೊತ್ತಿರಲಿ. ಈ ಪಾಠದಲ್ಲಿ ಶಕ್ತಿ ಸಂಪನ್ಮೂಲಗಳ ಕೊರತೆ ನಿವಾರಿಸಲಿಕ್ಕೆ ನೀವೇನೆಲ್ಲ ಪರಿಹಾರಗಳನ್ನು ಕೊಡ್ತೀರಾ ಅಂತಕ್ಕಂಥ ಅಪ್ಲೈಡ್ ಕ್ವಶನ್ ಕೂಡ ಬರ್ತಕ್ಕಂಥ ಚಾನ್ಸಸ್ ತುಂಬಾ ಇದೆ. ಭಾರತದ ಸಾರಿಗೆ ಮತ್ತು ಸಂಪರ್ಕ. ಇಲ್ಲಿ ಫಸ್ಟ್ ನೆನಪಿಟ್ಕೊಳ್ತಕ್ಕಂಥದ್ದೇ ರಸ್ತೆ ಸಾರಿಗೆ ಪ್ರಾಮುಖ್ಯತೆ, ಮುಂದೆ ರಸ್ತೆ ಸಾರಿಗೆ ತೊಡಕುಗಳು, ಆಮೇಲೆ ರೈಲು ಸಾರಿಗೆ ಬಗ್ಗೆ ಸ್ವಲ್ಪ ನೋಡ್ಕೊಡ್ರಿ. ಭಾರತದ ಪ್ರಮುಖ ಬಂದರುಗಳು ನಕಾಶೆಗಳಲ್ಲಿ ಗುರುತಿಸಲಿಕ್ಕೆ ಕೇಳ್ತಾರೆ. ಸಂಪರ್ಕದ ಪ್ರಾಮುಖ್ಯತೆ, GIS GPS ಹೇಗೆ ಕೆಲಸ ಮಾಡ್ತವೆ, ಅದರ ಉಪಯೋಗ, ದೂರ ಸಂವೇದಿ ತಂತ್ರಜ್ಞಾನದ ಉಪಯೋಗ. ಸೊ ಇಷ್ಟು ಮೂರರಲ್ಲಿ ಒಂದಂತನೂ ಕೂಡ ಬಂದೇ ಬರ್ತದೆ, ಇನ್ ಕೇಸ್ ರಸ್ತೆ ಸಾರಿಗೆ ಬರಲಿಲ್ಲ ಅಂದರೆ. ಇನ್ನು ಪ್ರಮುಖ ಕೈಗಾರಿಕೆಗಳು ಪಾಠಕ್ಕೆ ಬಂದಾಗ ಭಾರತದಲ್ಲಿನ 8 ಪ್ರಧಾನ ಕೈಗಾರಿಕಾ ವಲಯಗಳು ಏನಿದಾವೆ. ಇನ್ನು ಕೈಗಾರಿಕಾ ಸ್ಥಾನೀಕರಣದ ಮೇಲೆ ಪ್ರಭಾವ ಬೀರ್ತಕ್ಕಂಥ ಅಂಶಗಳೆಲ್ಲ ಯಾವುವು. ಇನ್ನು ಜ್ಞಾನಾಧಾರಿತ ಕೈಗಾರಿಕೆಗಳ ಬಗ್ಗೆ ನೋಡ್ಕೊಂಡು ಹೋಗ್ರಿ. ಸ್ವಲ್ಪ ಇಸ್ರೋ ಸಾಧನೆಗಳು 2 ಮಾರ್ಕ್ಸಿಗೆ ಬಂದರೂ ಕೂಡ ಬರ್ಬೋದು. ಇನ್ನು ಪ್ರಾಕೃತಿಕ ವಿಕೋಪಗಳು, ಅದು ಚಂಡಮಾರುತ ಆಗಿರ್ಬೋದು, ಕಡಲ ಕೊರೆತ ಆಗಿರ್ಬೋದು, ಪ್ರವಾಹ ಆಗಿರ್ಬೋದು, ಭೂಕಂಪ, ಎಲ್ಲವುಗಳಿಗೆ ಒಂದೇ ಕಾರಣ, ಪರಿಣಾಮ ಮತ್ತು ಮುನ್ನೆಚ್ಚರಿಕೆ ಕ್ರಮಗಳನ್ನು ಕಲ್ಕೊಂಡೋಗಿ. ಸೊ ಖಂಡಿತವಾಗಿ 3 ಮಾರ್ಕ್ಸ್ ನಿಮಗೆ ಆರಾಮಾಗಿ ಸಿಗ್ತದೆ. ಅರ್ಥಶಾಸ್ತ್ರಕ್ಕೆ ಬರೋಣ. ಫಸ್ಟ್ ಲೆಸನ್ ಅರ್ಥವ್ಯವಸ್ಥೆ ಮತ್ತು ಸರ್ಕಾರ. ಇಲ್ಲಿ ಭಾರತದಲ್ಲಿ ಯೋಜನೆ ಅಂದಾಗ ಸರ್ ಎಂ ವಿಶ್ವೇಶ್ವರ ಬಗ್ಗೆ, ಅವ್ರ ಬಗ್ಗೆ, ಆಮೇಲೆ ಭಾರತಕ್ಕೆ ಯೋಜಿತ ಅರ್ಥವ್ಯವಸ್ಥೆ ಪುಸ್ತಕ ಬರೆದಿದ್ದಾರೆ, ಅದನ್ನು ನೆನಪಿಟ್ಕೊಡ್ರಿ. ಪಂಚವಾರ್ಷಿಕ ಯೋಜನೆಯ ಮುಖ್ಯ ಉದ್ದೇಶಗಳೇನು, ಪಂಚವಾರ್ಷಿಕ ಯೋಜನೆಗಳಿಂದ ಏನೆಲ್ಲ ಸಾಧನೆಗಳಾಗಿದ್ದಾವೆ ಅನ್ನೋದು ಇಂಪಾರ್ಟೆಂಟ್ ಕ್ವಶನ್. ಸ್ವಲ್ಪ ಹಸಿರು ಕ್ರಾಂತಿ ಅಂದರೆ ಭಾರತದ ಹಸಿರು ಕ್ರಾಂತಿಯ ಪಿತಾಮಹ, ವಿಶ್ವದಲ್ಲಿನ ಹಸಿರು ಕ್ರಾಂತಿಯ ಪಿತಾಮಹ, ನೀತಿ ಆಯೋಗ ಯಾವಾಗ ಸ್ಥಾಪನೆ ಆಯಿತು, ಅಧ್ಯಕ್ಷರು ಯಾರಿರ್ತಾರೆ, ನೀತಿ ಆಯೋಗದ ಉದ್ದೇಶಗಳನ್ನು ನೋಡ್ಕೊಂಡೋದ್ರೆ ಅರ್ಥವ್ಯವಸ್ಥೆ ಮತ್ತು ಸರ್ಕಾರ ಪಾಠದಿಂದ ಮೇನ್ ಕ್ವಶನ್ಸ್ಗಳನ್ನು ನೀವು ಕಲ್ಕೊಂಡಂಗಾಯಿತು. ಇನ್ನು ಗ್ರಾಮೀಣಾಭಿವೃದ್ಧಿಯಲ್ಲಿ 2 ಪ್ರಶ್ನೆ ಇಂಪಾರ್ಟೆಂಟ್. ಏನಪ್ಪ ಅಂದ್ರೆ, ಒಂದು ಗ್ರಾಮೀಣಾಭಿವೃದ್ಧಿಯ ಮಹತ್ವ, ಇನ್ನೊಂದು ಪಂಚಾಯತ್ ರಾಜ್ ಸಂಸ್ಥೆಗಳ ಮಹತ್ವ ಅಂತ ಕರೀತಾರೆ. ಈ ಪಾಠದಲ್ಲಿ ಕೂಡ ಮಹಿಳಾ ಸ್ವಸಹಾಯ ಸಂಘಗಳು ಬಂದಾವ, ಅದ್ರ ಬಗ್ಗೆನೂ ಕೂಡ ನೀವು ನೋಡ್ಕೋಬೇಕು. ಬಟ್ ಮೇನ್ 2, ಒಂದೇದು ಗ್ರಾಮೀಣಾಭಿವೃದ್ಧಿ ಮಹತ್ವ ಅಥವಾ ಗ್ರಾಮೀಣಾಭಿವೃದ್ಧಿಯಲ್ಲಿ ಪಂಚಾಯತ್ ರಾಜ್ ಸಂಸ್ಥೆಗಳ ಪಾತ್ರ. ಇಷ್ಟು ಕಲ್ಕೊಂಡ್ರೂ ಕೂಡ ಕೆಲಸ ಆಗ್ತದೆ. ಇನ್ನು 3ನೇದು ಅರ್ಥವ್ಯವಸ್ಥೆಯಲ್ಲಿರ್ತಕ್ಕಂಥ ಪಾಠ ಸಾರ್ವಜನಿಕ ಹಣಕಾಸು ಮತ್ತು ಆಯವ್ಯಯಕ್ಕೆ ಬಂದಾಗ ಸಾರ್ವಜನಿಕ ಹಣಕಾಸಿನ ಅರ್ಥ ಏನು, ಅದರ ಮಹತ್ವ ಏನು, ಆಮೇಲೆ ವೈಯಕ್ತಿಕ ಹಣಕಾಸು ಮತ್ತು ಸಾರ್ವಜನಿಕ ಹಣಕಾಸಿನ ನಡುವಿನ ವ್ಯತ್ಯಾಸ ಏನು, ಪ್ರತ್ಯಕ್ಷ ತೆರಿಗೆಗಳಂದ್ರೇನು, ಅದಕ್ಕೆ ಉದಾಹರಣೆಗಳು, ಪರೋಕ್ಷ ತೆರಿಗೆಗಳು ಉದಾಹರಣೆಗಳು, ಇನ್ನು ತೆರಿಗೆಯೇತರ ಆದಾಯದ ಮೂಲಗಳು ಯಾವ್ಯಾವ ಇದಾವೆ, ವಿತ್ತೀಯ ಕೊರತೆಯ ಸೂತ್ರವನ್ನು ನೋಡ್ಕೊಂಡೋಗ್ರಿ, ಅದು 1 ಮಾರ್ಕ್ಸಿಗೆ ಬಂದರೂ ಕೂಡ ಬರ್ಬೋದು, ಏನು ಹೇಳಿಕ್ಕೆ ಬರೋದಿಲ್ಲ. ವ್ಯವಹಾರ ಅಧ್ಯಯನದ ಪಾಠಕ್ಕೆ ಬರೋಣ. ಬ್ಯಾಂಕ್ ವ್ಯವಹಾರಗಳು. ಇಲ್ಲಿ ಬ್ಯಾಂಕ್ ಪದ ಹೇಗೆ ಉತ್ಪತ್ತಿ ಆಯಿತು, ಅದರ ಅರ್ಥ ಏನದ, ಬ್ಯಾಂಕ್ನ ಗುಣಲಕ್ಷಣಗಳು, ಕಾರ್ಯಗಳು, ಬ್ಯಾಂಕ್ ಸಲ್ಲಿಸೋ ಸೇವೆಗಳು, ಬ್ಯಾಂಕ್ನ ವಿಧಗಳು, ಬ್ಯಾಂಕ್ ಖಾತೆ ಪ್ರಕಾರಗಳ ಮೇಲೆ 1 ಪ್ರಶ್ನೆ ಬರ್ತದೆ. ಅದು ಉಳಿತಾಯ ಆಗಿರ್ಬೋದು, ಆವರ್ತ ಠೇವಣಿ ಆಗಿರ್ಬೋದು, ನಿಶ್ಚಿತ ಠೇವಣಿ ಆಗಿರ್ಬೋದು. ಬ್ಯಾಂಕ್ ಖಾತೆ ತೆಗಿತಕ್ಕಂಥ ವಿಧಾನ ಹೇಗಿದೆ, ಬ್ಯಾಂಕ್ ಖಾತೆ ಹೊಂದೋದ್ರಿಂದ ನಮಗೆಲ್ಲ ಏನು ಅನುಕೂಲ ಇದಾವೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಇತ್ತು. ಉದ್ಯಮಶೀಲತೆಯಲ್ಲಿ ಬರ್ತಕ್ಕಂಥ ಫಸ್ಟ್ ಉದ್ಯಮಶೀಲತೆ ಅಥವಾ ಉದ್ಯಮಿಯ ಗುಣಲಕ್ಷಣಗಳು ಅನ್ನೋದು ಇಂಪಾರ್ಟೆಂಟ್ ಕ್ವಶನ್. ಉದ್ಯಮಿಯ ಕಾರ್ಯ ಏನು, ಉದ್ಯಮಿಯ ಪ್ರಾಮುಖ್ಯತೆ, ಮುಂದೆ ಇಲ್ಲಿ ಜಿಲ್ಲಾ ಕೈಗಾರಿಕಾ ಕೇಂದ್ರಗಳು ಬರ್ತಾವೆ, ಆ ಜಿಲ್ಲಾ ಕೈಗಾರಿಕಾ ಕೇಂದ್ರಗಳ ಪ್ರಾಮುಖ್ಯತೆ ನೋಡ್ಕೊಂಡು ಹೋದರೆ ಈ ಪಾಠದಿಂದ ಕ್ವಶನ್ಸ್ ಎಲ್ಲ ಕ್ಲಿಯರ್ ಆಯಿತು. ಗ್ರಾಹಕರ ಶಿಕ್ಷಣ ಮತ್ತು ರಕ್ಷಣೆಯಲ್ಲಿ ಬಳಕೆದಾರರ ಶೋಷಣೆಗೆ ಕಾರಣಗಳನ್ನು ಕಲ್ಕೊಂಡು ಹೋಗ್ರಿ. ಗ್ರಾಹಕ ಕಾಯ್ದೆಯ ಮುಖ್ಯ ಉದ್ದೇಶಗಳೇನಿದಾವೆ, ಗ್ರಾಹಕ ಸಂರಕ್ಷಣಾ ಕಾಯ್ದೆಯ ಅಂಶಗಳೇನಿದಾವೆ, ಗ್ರಾಹಕ ಸಂರಕ್ಷಣಾ ವೇದಿಕೆಗಳಲ್ಲಿ ಜಿಲ್ಲಾ ಆಯೋಗ, ರಾಜ್ಯ ಆಯೋಗ ಮತ್ತು ರಾಷ್ಟ್ರ ಆಯೋಗಗಳು ಎಷ್ಟು ಹಣಕಾಸಿನ ವ್ಯಾಪ್ತಿಯವರೆಗೆ ಅವು ತಮ್ಮ ಕೆಲಸವನ್ನು ನಿರ್ವಹಿಸ್ತಾವೆ ಅನ್ನೋದನ್ನು ನೆನಪಿಟ್ಕೊಡ್ರಿ. ನಾವೇನಾದರೂ ಗ್ರಾಹಕ ನ್ಯಾಯಾಲಯಕ್ಕೆ ದೂರನ್ನು ಸಲ್ಲಿಸಬೇಕಾದ್ರೆ ಯಾವ ಅಂಶಗಳನ್ನು ನಾವೇನು ಮಾಡಬೇಕು, ಗಮನದಲ್ಲಿಡಬೇಕು ಅನ್ನೋದು ಕೂಡ ಇಂಪಾರ್ಟೆಂಟ್ ಇತ್ತು. ಇಷ್ಟು ನೋಡ್ಕೊಂಡ್ರೆ ಹೋಗಿ ಕೆಲವೊಂದು ಸಲ ಮತ್ತಷ್ಟು ವಿಶೇಷ ಹೇಳ್ತಕ್ಕಂಥದ್ದಂದರೆ ಅಬ್ರಿವೇಷನ್ಸ್, ವಿಸ್ತರಿಸಿ ಬರೀತಕ್ಕಂಥದ್ದು ಇದಾವೆ. ಓಕೆ, ವಿಶ್ವಸಂಸ್ಥೆ ಪಾಠಗಳಲ್ಲಿ ಅದನ್ನು ನೋಡ್ಕೊಂಡು ಹೋಗಿ. ಚಿತ್ರಗಳ ಮೇಲೆ ಪ್ರಶ್ನೆಗಳು ಬರ್ತಕ್ಕಂಥ ಸಾಧ್ಯತೆಗಳಿದ್ದಾವೆ. ಫಾರ್ ಎಕ್ಸಾಂಪಲ್ ಅವುಗಳ ಸಂಕೇತಗಳನ್ನು ಕೊಡ್ಬೋದು, ಅಥವಾ ವ್ಯಕ್ತಿಗಳ ಹೆಸರುಗಳು ಕೊಡ್ಬೋದು, ಘಟನೆಗೆ ಸಂಬಂಧಪಟ್ಟಂತೆ ಚಿತ್ರಗಳನ್ನು ಕೊಡ್ಬೋದು. ಸೊ ಚಿತ್ರಾಧಾರಿತ ಪ್ರಶ್ನೆಗಳು ಕೂಡ ಬಂದರೆ ಬರ್ಬೋದು. ಒಟ್ಟಾರೆ ಎಲ್ಲ ವಿಷಯಾಂಶಗಳನ್ನು ಕಲ್ಕೊಂಡು ಹೋದರೆ ಖಂಡಿತವಾಗಿ 80ಕ್ಕೆ 80 ಅಂಕಗಳು ಸಿಗ್ತವೆ ಅಂತ ಹೇಳ್ತಾ, ಪ್ರಶ್ನೆಗಳು ಕೇಳ್ತಕ್ಕಂಥ ವಿಧ ಮಾತ್ರ ಬೇರೆ ಇರ್ತದೆ, ಬಟ್ ಅರ್ಥ ಒಂದೇ ಇರ್ತದೆ. ಯಾಕೆಂದರೆ ಅದೇ